ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಇತ್ತೀಚೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಸ್ಗಳನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಹಂತದಲ್ಲಿ ಒಂದು 9,000 ಬಸ್ಗಳು ಇಡೀ ದೇಶ ವ್ಯಾಪ್ತಿ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ತು. ಅದರಲ್ಲಿ ಇವರು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ ಮಂತ್ರಿಗಳು ಬಂದು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಸೌಹಾರ್ದಯುತವಾಗಿ ಭೇಟಿ ಮಾಡಿದ್ರು. ಮೆಜಾರಿಟಿ ಆಮೇಲೆ ರೇವಂತ್ ರೆಡ್ಡಿ ಅವರು ಬಂದರು, ತೆಲಂಗಾಣ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಬಂದರು. ಸೊ ಈ ಮೊದಲನೇ ಹಂತದಲ್ಲಿ ನಾವು ಮೆಜಾರಿಟಿ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕಕ್ಕೆ 4,300 ಬಸ್ ಕೊಟ್ಟಿದ್ದೀವಿ. ಇನ್ನು ರೇವಂತ್ ರೆಡ್ಡಿ ಅವರು ಬಂದು ಸೌಹಾರ್ದಯುತವಾಗಿ ಭೇಟಿ ಮಾಡಿ, ಇಲ್ಲ ನಮಗೆ EV ಬಸ್ಗಳ ಅವಶ್ಯಕತೆ ಇದೆ, ಇನ್ನೂ ಹೆಚ್ಚಾಗಬೇಕು ಪ್ರೊಡಕ್ಷನ್, ನಮಗೆ ಪ್ರೊಡಕ್ಷನ್ ಎಷ್ಟು ಬೇಗ ಮಾಡ್ಬೋದು, ಎಷ್ಟು ಬೇಗ ಕಂಪ್ಲೀಟ್ ಮಾಡ್ಬೋದು, ಯಾಕಂದ್ರೆ ನಮಗೂ ಹೈದರಾಬಾದ್ ಸಿಟಿ ನಗರ ಭಾಳ ಬೆಳೆದೋಗಿದೆ, ಬೆಳೀತಾ ಇದೆ, ಅದರ ಅವಶ್ಯಕತೆ ಇದೆ ಅಂತ ಕೇಳಿ ಹೋಗಿದ್ದಾರೆ. ಅದೇ ರೀತಿ ನಾನು ಹೇಳೋದು ಒಂದು ಸಣ್ಣ ಉದಾಹರಣೆ, ಈ ಸಂಬಂಧ ಯಾವಾಗಲೂ ಕೂಡ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರದ ಮಂತ್ರಿಗಳಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟ ಇರ್ಬೋದು, ಸೌಹಾರ್ದಯುತವಾಗಿ ಕೂತ್ಕೊಂಡು ಅಂತಿಮವಾಗಿ ಇವತ್ತು ನಾವು ಮಾಡ್ತಕ್ಕಂಥದ್ದು ಈ ರಾಜ್ಯದ ಜನತೆ ಪರವಾಗಿ ಸಮಗ್ರ ಏಳಿಗೆಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರೂ ಕೈ ಜೋಡಿಸಿ ಯಾವ ವಿಚಾರ ಅಲ್ಲ, ಇದು ಒಂದು ಪ್ರಕರಣದಲ್ಲಿ ಬಂದಿದ್ದಾರೆ, ಎಲ್ಲ ಪ್ರಕರಣಗಳು ಈಗ ಮುಂದಾಗಬೇಕಾದ್ರೆ ಕುಮಾರ್ ಇಲ್ಲಿ ಈ ಗವರ್ಮೆಂಟ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಟ್ಲಿ ಇನ್ವೆಸ್ಟ್ ಮಾಡಕ್ ಆಗಂಗಿಲ್ಲ. ಈ ಸ್ಟೇಟ್ ಗವರ್ಮೆಂಟ್ ಕಾನ್ಫಿಡೆನ್ಸ್ ತಗೊಂಡು ಲ್ಯಾಂಡ್ ಅಕ್ವಿಜಿಷನ್ ಯಾರು ಮಾಡ್ತಾರೆ? ನೀವು ಲ್ಯಾಂಡ್ ಅಕ್ವಿಜಿಷನ್ ಮಾಡಿದ್ರೆ ನೀವು ಆಟೋಮ್ಯಾಟಿಕ್ಲಿ ಇಂಡಸ್ಟ್ರೀಸ್ ಸ್ಥಾಪನೆ ಮಾಡಬಹುದು. ಈಗ ಕುಮಾರ್ ದಿನ ಮುಂಜಾನೆ ಕೂಡ ಅವ್ರು ಕೂಡ ಜಗಳ ತೆಗೆದು ನೀವು ಏನು ಹೋಗಿ ಹೇಳಿಲ್ಲ ಅಂತಂದ್ರೆ ಎಲ್ಲಿ ಹೆಂಗ್ ತಂದು ಕೊಡಕ್ಕಾಗತ್ತೆ? ಈಗ ಇದೇ ಸನ್ಮಾನ್ಯ ಕುಮಾರಣ್ಣ ಅವರು 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆ ಸಮ್ಮಿಶ್ರ ಸರ್ಕಾರ ಇದ್ರು ಕೂಡ ಹಲವಾರು ಬಾರಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭೇಟಿ ಮಾಡಿರ್ತಕ್ಕಂಥ ನಿದರ್ಶನಗಳಿದೆ, ಉದಾಹರಣೆಗಳಿದೆ. ನಮ್ಮನೆ ಕೆಲ್ಸಕ್ಕೆ ಹೋಗಿಲ್ಲ, ನಮ್ಮ ರಾಜ್ಯದ ಕೆಲ್ಸಕ್ಕೆ ಹೋಗಿರೋದು, ನಮ್ದು ಯಾವ್ದು ವೈಯಕ್ತಿಕ ಕೆಲ್ಸಕ್ಕೆ ಹೋಗಿಲ್ಲ. ಆ ಸಂಬಂಧ ನೋಡಿ ಇತ್ತೀಚೆಗೆ 16th ಫೈನಾನ್ಸ್ ಕಮಿಟಿದು ಮೀಟಿಂಗ್ ಕರೆದಿದ್ರು. ಇಡೀ ದೇಶದಲ್ಲಿ ಸಾಕಷ್ಟು ಜನ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ರು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಲಿಲ್ಲ ಅವತ್ತಲ್ಲಿ, ಅನುಪಸ್ಥಿತಿ. ಇದಿರ್ಬೇಕಲ್ಲ ಒಂದು ಸೌಹಾರ್ದ. ಅಲ್ಲ, ಒಂದು ಸೌಹಾರ್ದತೆ ಇಂಪಾರ್ಟೆಂಟ್ ಅಷ್ಟೇ, ನಾನು ಹೇಳೋದು ಬೇರೆ ಇಲ್ಲ. ಅವಾಗ ಹೇಳಿದ್ರು ಸರ್ಕಾರದ ವಿಫಲತೆಗಳು ಬಹಳ ಅದಾವ, ಅದನ್ನ ಎತ್ತಿ ಹಿಡಿಲಕ್ಕ ಮೈತ್ರಿಗೆ ವಿಫಲ ಆಗ್ಲತ್ತದಾಗ ಬಿಜೆಪಿ ನಾಯಕರು ಅದ್ರ ಬಗ್ಗೆ ಸದನದಾಗ ಧ್ವನಿ ಎತ್ತಲ್ಲ. ನಾನು ಸಂಸತ್ತಲ್ಲಿ ಇರಬಾರ್ದಿತ್ತು, ಸದನದಾಗ ಇರ್ಬೇಕಿತ್ತು ಅಂತಂದ್ರೆ. ಸೊ ಅಂದ್ರೆ ಈಗ ಬಿಜೆಪಿ ಮೈತ್ರಿದಾಗ ಅಸಮರ್ಥ ನಾಯಕರು ಅಂತ ಹೇಳ್ತಾರೆ. ಯಾರು ಇಲ್ಲಿ ಯಾರ ಬಗ್ಗೆನೋ ಅಸಮರ್ಥದ ಬಗ್ಗೆ, ಸಮರ್ಥತೆ ಬಗ್ಗೆ ಪ್ರಶ್ನೆ ಯಾರು ಇಲ್ಲಿ ಕೂಡ ಮಾಡಿಲ್ಲ. ನನಗೆ ಗೊತ್ತಿಲ್ಲ ನೀವು ಯಾವ ರೀತಿ ಮಾತಾಡ್ತೀರ. ಒಂದು ಜನರಲ್ಲಿ ಒಂದು ಕೂಗು, ಕುಮಾರಣ್ಣ ಅವರು ಸಂಸತ್ ಚುನಾವಣೆಗೆ ಹೋಗ್ಬಾರ್ದು ಅಂತಕ್ಕಂಥದ್ದು ಬಹಳ ವಿರೋಧ ಇತ್ತು. ಅದಕ್ಕೆ ಕಾರಣ ಏನಂದ್ರೆ ವಿಧಾನಸೌಧದಲ್ಲಿ ಇಲ್ಲಿವರೆಗೂ ಒಂದು ನೈತಿಕತೆಯಿಂದ ರಾಜಕಾರಣ ಮಾಡ್ಕೊಂಡ್ ಬಂದಿರ್ತಕ್ಕಂಥವ್ರು ಕುಮಾರಣ್ಣ ಅವರು ವಿಧಾನಸೌಧದೊಳಗಡೆ ಇದ್ದಿದ್ರೆ, ಅಪೋಸಿಷನ್ ಅವರು ಹಲವಾರು ಇವತ್ತು ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣ ಹಂತದಲ್ಲಿ ಏನು ಎಡವುತ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಧ್ವನಿಗೂಡಿಸ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ವಿಧಾನಮಂಡಲದಲ್ಲಿ ಇರಬೇಕಾಗಿತ್ತು ಅಂತಕ್ಕಂಥದ್ದು ಬಹಳ ಜನ ಚರ್ಚೆ ಅಷ್ಟೇ. ಅವ್ರ ಹತ್ರ ಮಾತಾಡಿದ್ದು ಅವ್ರಿಗೆ ಅಲ್ಲ, ಇದೆ ಕುಮಾರಣ್ಣ ಅವ್ರಿಗೆ ಖಂಡಿತ ಇದೆ, ಯಾಕಿಲ್ಲ. ಈಗ ರಾಜ್ಯದ ನಾವ್ಯಾಕೆ ಅವ್ರನ್ನ ಯಾಕೆ ಅಸಮರ್ಥರು ಅರೋಣ? ಕುಮಾರಣ್ಣ ಅವ್ರ ಮನ್ಸಲ್ಲಿ ಇಲ್ಲಪ್ಪ, ನಾನು ಇಲ್ಲಿ ಇರ್ಬೇಕಾಗಿತ್ತು, ಇಷ್ಟೆಲ್ಲ ವಿಚಾರಗಳಿತ್ತು, ಇಷ್ಟೆಲ್ಲ ಸಬ್ಜೆಕ್ಟ್ಗಳಿತ್ತು, ನಾನು ಪ್ರೆಸ್ ಮೀಟ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ಹೊರತುಪಡಿಸಿ ಮಂಡಲದಲ್ಲಿ ನನಗೆ ವಿಧಾನ ಮಂಡಲದಲ್ಲಿ ಮಾತಾಡೋದಕ್ಕೆ ಅವಕಾಶ ಇಲ್ವಲ್ಲ ಅನ್ನೋದು ಅವರಲ್ಲಿ ಒಂದು ಮನ್ಸಲ್ಲಿ ಇದೆ ಅಷ್ಟೇ. ಇನ್ನು ಬೇರೆಯವ್ರ ಬಗ್ಗೆ ನಾವ್ಯಾಕೆ ಸಮರ್ಥತೆ ಬಗ್ಗೆ ಯಾಕೆ ಪ್ರಶ್ನೆ ಮಾಡೋದ? ಅವು ಮಾಡೋಣ, ಸಮಯ ಬಂದ ಕೂಡಲೇ ಎಲ್ಲರನ್ನೂ ಸಂಪರ್ಕ ಮಾಡ್ತೀವಿ. ಅದು ಮಾಡೋಣ, ಸಮಯ ಬಂದಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಸಮಯ ಶುರು ಆಗೋಗಿದೆ.
ಈಗಿಂದಾನೇ ನಾವು ಎಲ್ಲ ರೀತಿ ಯಾರ್ಯಾರು ನಮ್ಮನ್ನ ಅಗಲು ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಕಾರಣಗಳೇನು, ಮನಸ್ತಾಪಗಳಿದೆಯಾ, ನಮ್ಮಲ್ಲಿ ತಪ್ಪುಗಳಾಗಿದೆಯಾ, ಲೋಪದೋಷಗಳಾಗಿದೆಯಾ, ಅಥವಾ ಆಯಾ ಸಂದರ್ಭಗಳು ರಾಜಕಾರಣದಲ್ಲಿ ಹಂಗೆ ಅವ್ರಿಗೆ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಹೋಗ್ಲಿಕ್ಕೆ, ಇವೆಲ್ಲದ್ರ ಕೂಲಂಕುಷ ಚರ್ಚೆ ಮಾಡಿ ಕರೆ ತರ್ತೇವೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.